ವಿಧಾನಮಂಡಲ ಅಧಿವೇಶನದಲ್ಲಿ ಇವತ್ತು ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಅದರಲ್ಲೂ ಕೂಡ ಗ್ರೇಟರ್ ಬೆಂಗಳೂರು ಬಿಲ್ ಬಗ್ಗೆ ಇವತ್ತು ಚರ್ಚೆ ನಡೆಸಿ ಅಂಗೀಕಾರವನ್ನು ಪಡ್ಕೊಳ್ಳಲಾಗಿದೆ. ಸರಿಸುಮಾರು 10 ವಿಧೇಯಕಗಳನ್ನು ಚರ್ಚಿಸಿ ಅಂಗೀಕಾರವನ್ನು ಸರ್ಕಾರ ಪಡ್ಕೊಂಡಿದೆ. ಯಾವೆಲ್ಲ ವಿಧೇಯಕಗಳು ಪಾಸ್ ಆದವು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. 2025 ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಕನ್ನಡದ ಡಿಕ್ಷನರಿಯಲ್ಲಿ ಬೇರೆ ಹೆಸರೇ ಸಿಕ್ಕಿಲ್ಲ ನಿಮ್ಗೆ, ಅಷ್ಟು ಗತಿಗೆಟ್ಟು ಹೊರಟ ಕನ್ನಡ. ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಏನು ತಂದಿದ್ದಾರೆ, ಸ್ಥಳೀಯ ಸಂಸ್ಥೆಗಳ ಹಸ್ತಕ್ಷೇಪ ಆಗ್ತಿರುವಂಥದ್ದು ಬಹಳ ಸ್ಪಷ್ಟವಾಗಿ ಇರುವಂಥದ್ದಿದೆ. ವಿಧಾನಸಭೆಯಲ್ಲಿ 2025ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡನೆ ಮಾಡಿದ್ರು. ಆದ್ರೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಡಿಸಿಎಂ ಡಿಕೆಶಿ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಗ್ರೇಟರ್ ಬೆಂಗಳೂರು ಜಾರಿಯಾದ್ರೆ ಸ್ಥಳೀಯ ಸಂಸ್ಥೆಗಳ ಹಸ್ತಕ್ಷೇಪ ಆಗತ್ತೆ ಅಂದ್ರು. ಆರ್ ಅಶೋಕ್ ಮಾತನಾಡಿ, ಗ್ರೇಟರ್ ಬೆಂಗಳೂರಿಗೆ ಕನ್ನಡ ಅನ್ನೋದೇ ಇಲ್ಲ, ಗ್ರೇಟರ್ ಬೆಂಗಳೂರು ಎಂಬ ಇಂಗ್ಲಿಷ್ ಭಾಷೆ ಯಾಕೆ ಇಡ್ತೀರಾ ಅಂತ ಸರ್ಕಾರಕ್ಕೆ ಟಾಂಗ್ ಕೊಟ್ರು. ಬೇರೆ ಹೆಸರು ಸಿಕ್ಕಿಲ್ವಾ ನಿಮ್ಗೆ ಕನ್ನಡದಲ್ಲಿ? ಕನ್ನಡದ ಡಿಕ್ಷನರಿಯಲ್ಲಿ ಬೇರೆ ಹೆಸರೇ ಸಿಕ್ಕಿಲ್ವಾ ನಿಮ್ಗೆ, ಅಷ್ಟು ಗತಿಗೆಟ್ಟು ಹೊರಟ ಕನ್ನಡ. ಈ ಬಿಲ್ಲಲ್ಲಿ ತಂದಿರೋದು ಒಂದು ಸಣ್ಣ ಭಾಗದ ತಿದ್ದುಪಡಿ, ಒಂದು ತಿದ್ದುಪಡಿ. ಓವರ್ ಆಲ್ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಏನು ತಂದಿದ್ದಾರೆ ಅದು ಸಂಪೂರ್ಣವಾಗಿ ಹಸ್ತಕ್ಷೇಪ ಮಾಡುವಂಥದ್ದು, ಸ್ಥಳೀಯ ಸಂಸ್ಥೆಗಳ ಹಸ್ತಕ್ಷೇಪ ಆಗ್ತಿರುವಂಥದ್ದು ಬಹಳ ಸ್ಪಷ್ಟವಾಗಿ ಇರುವಂಥದ್ದಿದೆ. ಗ್ರೇಟರ್ ಬೆಂಗಳೂರು ಬಿಲ್ಗೆ ಎಲ್ಲರೂ ಸಮ್ಮತಿ ಕೊಡಿ, ತಪ್ಪಿದ್ರೆ ತಿದ್ದೋಕು ರೆಡಿ ಅಂದ್ರು ಡಿಕೆ ಶಿವಕುಮಾರ್. ಇದರ ಮಧ್ಯೇನೆ ಶಾಸಕ ಮುನಿರತ್ನ ಗೆದ್ದು ನಿಂತರು. ಆಗ ಡಿಕೆ ಶಿವಕುಮಾರ್ ಅವರ ಹೆಸರೇನು? ಮುನಿರತ್ನಂ. ಮುನಿರತ್ನ, ನಿನ್ನನ್ನ ನಾವೇ ತಯಾರು ಮಾಡಿದ್ದು ಅಂದ್ರು. ಮತ್ತೆ ಮುನಿರತ್ನ ಗೆದ್ದಾಗ ನಿನ್ನ ಕೇಸ್ಗಳೆಲ್ಲ ಗೊತ್ತಿದೆ ಅಂದಾಗ ಮುನಿರತ್ನ ಸಿಟ್ಟಾಗಿ ಸಿಬಿಐಗೆ ಕೊಡ್ರಿ ಅಂತ ಆಗ್ರಹಿಸಿದ್ರು. ಡೋಂಟ್ ವರಿ, ನಿನಗೂ ಮಾತಾಡೋಕೆ ಅವಕಾಶ ಕೊಡೋಣ. ಮಿಸ್ಟರ್ ಮುನಿರತ್ನ, ಯಾಕೆಂದ್ರೆ ನಾವೇ ತಯಾರು ಮಾಡಿದ್ವಿ ನಿನ್ನ. ಡೋಂಟ್ ವರಿ, ನಿನ್ನ ಮಾತು ಕೇಳ್ತೀವಿ. ಮರ್ತೋಗ್ಬಿಟ್ಟಿದ್ದೀನಿ ಈಗ ನಾನು, ಯಾಕೆಂದ್ರೆ ಎಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು, ಭಾಳ ಇನ್ವೆಸ್ಟಿಗೇಷನ್ ಕೇಸಸ್ ಹೋಗ್ತಾ ಇದೆಯಲ್ಲ ನೀನು. ಅದಕ್ಕೆ ಪಾಪ ಇನ್ನು ನಿಂದು ಇನ್ವೆಸ್ಟಿಗೇಷನ್ ಇನ್ನು ನಾವು ಮಾಡಬೇಕಾಗಿದ್ದಲ್ಲ, ಅದಕ್ಕೆ ಮರ್ತು ಬಿಟ್ಟಿದ್ದೀನಿ ನಾನು. ನನ್ನ ಇನ್ವೆಸ್ಟಿಗೇಷನ್ ಅವ್ರ ಇನ್ವೆಸ್ಟಿಗೇಷನ್ ಸಿಬಿಐ ಕೊಟ್ಬಿಡಿ. ಇನ್ನು ಇದೇ ವೇಳೆ ಮಾತನಾಡಿದ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್ಪಿ ಸೋಮಶೇಖರ್, ಗ್ರೇಟರ್ ಬೆಂಗಳೂರು ವಿಧೇಯಕ ಐತಿಹಾಸಿಕ ತೀರ್ಮಾನ ಅಂತ ಡಿಕೆಶಿಗೆ ಜೈಕಾರ ಹಾಕಿ ಬಿಜೆಪಿ ಶಾಸಕರಿಗೆ ಟಾಂಗ್ ಕೊಟ್ರು. ಎಲ್ಲ ಪಕ್ಷದವರ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ, ಲೋಕಸಭಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಗ್ರೇಟರ್ ಬೆಂಗಳೂರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಮತ್ತೊಮ್ಮೆ ನಾನು ಬೆಂಗಳೂರಿನ ಒಬ್ಬ ಶಾಸಕನಾಗಿ, ಒಬ್ಬ ಸೇವಕನಾಗಿ ಉಪಮುಖ್ಯಮಂತ್ರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ತಮ್ಮ ಮುಖಾಂತರ ಹೇಳ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕ ಅಂಗೀಕಾರ ಆಯಿತು. 2025 ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಗ್ರೇಟರ್ ಬೆಂಗಳೂರು ಮಸೂದೆ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದ್ದು, ನಾಳೆ ವಿಧಾನ ಪರಿಷತ್ನಲ್ಲೂ ಅಂಗೀಕಾರ ಆಗುವ ಸಾಧ್ಯತೆ ಇದೆ. ಇದನ್ನ ಬಿಟ್ರೆ ಅಧಿವೇಶನದಲ್ಲಿ ಹಲವು ಮಸೂದೆಗಳು ಅಂಗೀಕಾರ ಆಯಿತು. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ ಸಾರಿಗೆ ಸಂಸ್ಥೆಗಳ ನೌಕರರು ಮುಷ್ಕರ ನಡೆಸಿದ್ರೆ ಕ್ರಮ ಕೈಗೊಳ್ಳಬಹುದಾದ ಎಸ್ಮಾ ಅವಧಿ ವಿಸ್ತರಿಸುವ, ಕರ್ನಾಟಕ ಅತ್ಯವಶ್ಯಕ ಸೇವೆಗಳ ನಿರ್ವಹಣಾ ತಿದ್ದುಪಡಿ ವಿಧೇಯಕವನ್ನ 20 ವರ್ಷಗಳ ಅವಧಿಗೆ ವಿಸ್ತರಣೆ ಮಾಡಿದ ಮಸೂದೆಗೆ ಒಪ್ಪಿಗೆ ಸಿಕ್ಕಿದೆ. ಬಾಲ್ಯ ವಿವಾಹಗಳಾದ್ರೆ ಕಠಿಣ ಕಾನೂನು ಕ್ರಮ ಜರುಗಿಸುವ ಬಾಲ್ಯ ವಿವಾಹ ನಿಷೇಧ, ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನ ಅಂಗೀಕರಿಸಲಾಗಿದೆ. ಬೆಂಗಳೂರು ನಗರ ವಿವಿಗೆ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಹೆಸರಿಡಲು ಅನುಮೋದನೆ ಸಿಕ್ಕಿದೆ. ಇನ್ನು 2025ನೇ ಸಾಲಿನ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಕ್ಷೇಮಾಭಿವೃದ್ಧಿ ವಿಧೇಯಕ, ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಮುನ್ಸಿಪಾಲಿಟಿ ಮತ್ತು ಇತರ ಕಾನೂನು ತಿದ್ದುಪಡಿ ವಿಧೇಯಕ, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ತಿದ್ದುಪಡಿ ವಿಧೇಯಕಗಳಿಗೂ ವಿಧಾನಸಭೆಯಲ್ಲಿ ಅಂಗೀಕಾರ ಸಿಕ್ಕಿದೆ. ಇಷ್ಟೆಲ್ಲದರ ಮಧ್ಯೆ ಪ್ರಶ್ನೋತ್ತರ ಕಲಾಪದಲ್ಲಿ ಹಲವು ಶಾಸಕರು ತಮ್ಮ ಕ್ಷೇತ್ರಗಳ ಸಮಸ್ಯೆಗಳನ್ನ ಪ್ರಸ್ತಾಪಿಸಿ ಪರಿಹಾರ ಪಡೆದುಕೊಂಡರು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.